ಧರ್ಮಸ್ಥಳದ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಈ ಧರ್ಮಸ್ಥಳದ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ರಲ್ಲ, ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ತಿರುಪತಿ, ಶಬರಿಮಲೆ, ಶನಿಶಿಂಗಣಾಪುರ ಬಗ್ಗೆ ಅವಹೇಳನ ಆಗಿದೆ. ಈ ಎಲ್ಲಾ ಷಡ್ಯಂತ್ರಗಳ ಹಿಂದೆ ನಗರ ನಕ್ಸಲರಿದ್ದಾರೆ. ನಕ್ಸಲರು ಸಿದ್ದರಾಮಯ್ಯ ಸುತ್ತುವರೆದು ತನಿಖೆ ಮಾಡಿಸಿದ್ದಾರೆ. ಈಗೇನ್ ಬಂತು? ಬೆಟ್ಟ ಆಗಿದ್ದು ಇಲ್ಲಿನೂ ಸಿಗ್ಲಿಲ್ಲ. ಇದು ಆರ್ ಅಶೋಕ್ ಅವರ ವಾಗ್ದಾಳಿ ಸರ್ಕಾರದ ವಿರುದ್ಧ. ಅದೇ ರೀತಿ ಮಸೀದಿಯಲ್ಲಿ ಏನಾದ್ರೂ ಇದೆ ಅಂದ್ರೆ ಹೋಗ್ತೀರಾ ನೀವು? ಹಿಂದೂ ದೇಗುಲ ಅಂದ್ರೆ ಸಾಕು, ಸಲಿಕೆ ಗುದ್ದಲಿಯ ಸಮೇತ ಹೋಗ್ತಿರಲ್ಲ. ಮಸೀದಿಯಲ್ಲಿ ಇದೇ ರೀತಿಯ ಆರೋಪ ಕೇಳಿಬಂದ್ರೆ ಹೋಗೋದಕ್ಕೆ ರೆಡಿ ಇದ್ದೀರಾ ನೀವು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಷಡ್ಯಂತ್ರ ಇದೆ ಅಂತ ಹೇಳಿ, ಆದ್ರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿ ಎಂದಿದ್ದಾರೆ ವಿಪಕ್ಷ ನಾಯಕ. ಇದು ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋನು. ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇಲ್ಲಿ ಏಕಾಏಕಿ ಅವನು ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ನೂರಾರು ಕೊಲೆಗಳಾವುಟಿದೆ ಅಂದ ತಕ್ಷಣವೇ ನೀವು SITನ ರಚನೆ ಮಾಡಿದ್ರಿ. ಮಾಡಿ ಸುಮಾರು ಒಂದು 15-20 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವಹೇಳನ ಮಾಡೋದು. ಅವನು ನಾವು SIT ಮಾಡಿ ಅದರ ವರದಿ ಬರಲಿ, ನಾವೇನು ಅದಕ್ಕೇನು ಭಯನೂ ಬೀಳಲ್ಲ, ಯಾವ ಹಿಂದೂ ಸಂಘಟನೆನೂ ಅದಕ್ಕೇನು ಭಯ ಬೀಳಲ್ಲ. ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ, ಇದರಿಂದ ಯಾರಿದ್ದಾರೆ? ಥರ ನಗರ ನಕ್ಸಲರು, ಈ ನಗರ ನಕ್ಸಲರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಆಪಾದನೆ. ಆ ಮುಸುಕುದಾರಿ ಇದಾನಲ್ಲ, ಅವನು ಸರ್ಕಾರಕ್ಕೆ ಮುಸುಕಾಕ್ಬಿಟ್ಟವನೆ. ಮುಸುಕುದಾರಿ ಸರ್ಕಾರಕ್ಕೆ ಮುಸುಕಾಕಿದ್ದಾನೆ. ಈಗೇನು ಬಂತು? ಬೆಟ್ಟ ಅಗದು ಇಲ್ಲಿನೂ ಸಿಕ್ಕಲಿಲ್ಲ, ಏನೂ ಸಿಕ್ಕಲಿಲ್ಲ. ಮತ್ತು ಅವನು ಇನ್ನೂ 100 ತೋರ್ಸಕ್ಕೆ ಹೊರಟವನೆ. ಇನ್ನೂ ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ ಬುಡಕ್ಕೆ ತಗೊಂಬಂದು ಅಲ್ಲಿರ್ಬೋದು ನೋಡಿ, ಅಲ್ಲಿ ಊತಿಟ್ಟಿದ್ದಾರೆ ಅಂತ ಹೇಳೋವಂಥದ್ದು ನಡೀತಾ ಇದೆ. ಹಿಂದೂಗಳಾದರೆ ಇಷ್ಟೊಂದು ಕಡೆಗಣಿಸದ? ನೀವು ಅದೇ ರೀತಿ ಮಸೀದಿ ಆದಾಗ ಹೋಗ್ತೀರಾ? ನೀವು ಮಸೀದಿ ಬಂದರೆ ನೀವು ಮುಟ್ಟುತ್ತೀರಾ? ನೀವು ನೋಡೋಣ, ಈ ಸರ್ಕಾರ ಹತ್ತಿರಕ್ಕೆ ಹೋಗಲ್ಲ. ಹಿಂದೂ ದೇವಸ್ಥಾನ ಬಂದರೆ ಎದ್ದು ಬಿದ್ದು ಚನಿಕೆ ಮಾಡಲಿ ತಗೊಂಡು ಹೋಗ್ತೀರಾ. ಇದು ಯಾರ ಚಿತಾವಣಿ? ಹಿಂದೂಗಳಾದರೆ ಇಷ್ಟೊಂದು. ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಸರ್ಕಾರ ಕಡಿವಾಣವನ್ನ ಹಾಕಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆಗ್ರಹಪಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ನಾನಿವತ್ತು ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲೂ ಕೂಡ ಹೇಳಿದ್ದಾರೆ, ನಾನು ಕೂಡ ಧರ್ಮಸ್ಥಳದ ಈ ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಪರಮ ಭಕ್ತರಾಗಿದ್ದರೆ ತಡ ಮಾಡ್ದೇನೆ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಇದರಿಂದ ಈ ಷಡ್ಯಂತ್ರದಿಂದ ಯಾರ್ಯಾರಿದ್ದಾರೆ, ಅದು ಸಂಸದರು ಇರ್ಬೋದು, ಯಾರೇ ಇರ್ಬೋದು, ಆ ಷಡ್ಯಂತ್ರವನ್ನು ಬಹಿರಂಗಪಡಿಸಬೇಕು ಅನ್ನೋದನ್ನು ಆಗ್ರಹ ಮಾಡ್ತೇನೆ. ಇವತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾಗಾದರೆ? ಇನ್ನೆಷ್ಟು ಅಪಪ್ರಚಾರಗಳು ನಡಿಬೇಕಾಗಾದ್ರೆ? ಇನ್ನೂ ಸಂದರ್ಭ ಬಂದಿಲ್ವಾಗಾದ್ರೆ DK ಶಿವಕುಮಾರ್ ಅವ್ರಿಗೆ? ಇದು ನಾನಲ್ಲ, ರಾಜ್ಯದ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಇವತ್ತು ಯಾರು ಆರೋಪಿಗಳು ಇವತ್ತು ಆರೋಪವನ್ನು ಮಾಡ್ತಕ್ಕಂಥ
ವ್ಯಕ್ತಿಗಳೇನಿದ್ದಾರೆ ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ.